ಸರ್ ನಿಮ್ ಲಾಸ್ಟ್ ರಿಯಾಕ್ಷನ್ ಈ ಎಲ್ಲ ಪರ್ಮುಟೇಷನ್ಸ್ ಕಾಂಬಿನೇಷನ್ ಮತ್ತು ಸರ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಹಿಂದ ಸೀಟ್ಗಳು ಬೇಕಾಗ್ತವೆ ಇಲ್ಲಿ, ಯಾಕೆಂದ್ರೆ ಕಾಂಗ್ರೆಸ್ನ ಸ್ಟ್ರೆಂತ್ ಇರೋದೇ ಅದರಲ್ಲಿ. ಒಂದು ಬಹಳಷ್ಟು ಸವಾಲುಗಳ ನಡುವೆ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನ ಸ್ವೀಕಾರ ಮಾಡ್ತಿದ್ದಾರೆ. ಒಂದು 28ರ ಚುನಾವಣೆ ಮತ್ತು ಅದರ ನಡುವೆ ಬರುವ BBMP ಚುನಾವಣೆಗಳು ಇತ್ಯಾದಿ. ಒಂದು ಆರ್ಥಿಕವಾಗಿ ಅವರು ಬಲಿಷ್ಠ ಆಗಿರುವಂತಹ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಅನುಸರಿಸಿರುವ ಮಾರ್ಗ, ಸಿದ್ದರಾಮಯ್ಯನವರು ಅನುಸರಿಸಿದ ಮಾರ್ಗ ಬೇರೆ ಇರಬಹುದು, ಇವರ ಮಾರ್ಗ ಬೇರೆ ಇರಬಹುದು. ಆದರೆ ಆರ್ಥಿಕವಾಗಿ ರಾಜ್ಯವನ್ನ ಸದೃಢ ಮಾಡಿ ಯೋಜನೆಗಳಿಗೆ ಹಣ ಹೊಂದಾಣಿಕೆ ಮಾಡ್ಕೊಳ್ಳುವ ದೊಡ್ಡ ಕಸರತ್ತಿನ ಸವಾಲು ಒಂದ್ ಕಡೆ. ಎರಡನೇದು ಅಹಿಂದ ಅನ್ನೋದು ಈ ಸರ್ಕಾರದ ಒಂದು ಮೂಲ, ಕಾಂಗ್ರೆಸ್ಸಿನ ಒಂದು ಸಿದ್ಧಾಂತ ಅದು. ಅಲ್ಲಿ ಆ ಸಮುದಾಯಗಳಿಗೆ ಧಕ್ಕೆ ಆಗ್ದಲೇ ಇರೋ ತರ ಆ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇದರ ಜೊತೆಗೆ ಬೇರೆ ಸಮುದಾಯಗಳು ಕೂಡ ಹೇಗೆ ಕಾಂಗ್ರೆಸ್ಸಿನ ಪರ ಅದನ್ನ ಒಟ್ಟು ಕೊಂಡೊಯ್ಯುವ ರೀತಿ ಇದೆಯಲ್ವಾ, ಅದು ಬಹಳ ಒಂದೇ ಒಂದು ಇಂಪಾರ್ಟೆಂಟ್ ಕೇಳಬೇಕು ಸಮೀವುಲ್ಲಾ ಸರ್. 100ಗೆ 200% ಬಿಜೆಪಿ ಇವಾಗ ಅಹಿಂದ ನಾಯಕನನ್ನ ಕೆಳಗಿಳಿಸಿ ಅಗೌರವ ತೋರಿಸಿದ್ರು ಅಂತಾನೇ ಕ್ಯಾಂಪೇನ್ಗೆ ಹೋಗ್ತಾರೆ ಸರ್, ನೋ ಡೌಟ್ ಅದರಲ್ಲಿ. ಅವರು ಅದನ್ನ ಹೇಳ್ತಿದ್ದಾರೆ. ಆದ್ರೆ ಸರ್ ನನ್ ಪಾಯಿಂಟ್, ಅವರು ಹಂಗೆ ಹೇಳ್ಕೊಂಡು ಎಲೆಕ್ಷನ್ಗೆ ಹೋದಾಗ ಅಥವಾ ಅದನ್ನ ಹಂಗೆ ಬಿಂಬಿಸಿದಾಗ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಹಿಂದ ವರ್ಗದ ನಾಯಕರುಗಳಿಗೆ ಅಕಾಮಡೇಟ್ ಮಾಡುವಲ್ಲಿ ಫೇಲ್ಯೂರ್ ಆದ್ರೆ ಅದು ಕಾಂಗ್ರೆಸ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಸರ್? ಫೇಲ್ಯೂರ್ ಆದ್ರೆ ಧಕ್ಕೆ ಆಗುತ್ತೆ, ಅದಲ್ಲೇನ್ ಡೌಟೇ ಬೇಡ. ಅಹಿಂದ ಸಮುದಾಯಗಳನ್ನ ನಿರ್ಲಕ್ಷ್ಯ ಮಾಡಿದ್ರೆ, ಅವರಿಗೆ ವಿರುದ್ಧವಾದ ತೀರ್ಮಾನಗಳನ್ನ ತೆಗೆದುಕೊಂಡ್ರೆ, ಅವರ ಹಿತವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಈ ಸರ್ಕಾರಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಅಪಾಯ ಕಟ್ಟಿಟ್ಟು ಈಗ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನ ಸಿದ್ದರಾಮಯ್ಯ ಸ್ವೀಕಾರ ಮಾಡಿದ್ದಾರೆ. ಹೌದು, ಅದು ಸರ್ಕಾರದ ಮುಂದೆ ಇದೆ. ನಾಳೆ ದಿನ ಸಿದ್ದರಾಮಯ್ಯನವರೇ ಸ್ಟೇಟ್ಮೆಂಟ್ ಮಾಡ್ತಾರೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ. ಅವಾಗ ಏನಾಗುತ್ತೆ? ಹೌದು, ಅವಾಗ ಏನಾಗುತ್ತೆ? ಸಿದ್ದರಾಮಯ್ಯನವರೇ ಹೇಳ್ತಾರೆ ನಾವೇ ಅಕ್ಸೆಪ್ಟ್ ಮಾಡಿರೋ ರಿಪೋರ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾರೆ. ಅವಾಗ ಮುಖ್ಯಮಂತ್ರಿ ಆದವ್ರು ಏನ್ ಮಾಡ್ಬೇಕಾಗಿ ಬರುತ್ತೆ? ಅಕ್ಸೆಪ್ಟ್ ಮಾಡ್ಲೇಬೇಕು ಸರ್. ಅಲ್ಲ, ಮತ್ತೆ ಅವೇನು ಅಷ್ಟು ಈಸಿ ಅಲ್ಲ ಯಾವುದನ್ನು ಕೂಡ. ಹೀಗಾಗಿ ಅದು ದೊಡ್ಡ ಅಸ್ತ್ರ, ಅದು ಸಿದ್ದರಾಮಯ್ಯ ಅವರ ಕೈಗೆ ಮುಂದೆ ಬರಲಿರುವ ಅಸ್ತ್ರ ಅದು. ನಾನು ಹೇಳ್ತಿದ್ದೀನಿ ನೋಡಿ, ಮುಂದೆ ಒಂದು ಸಿದ್ದರಾಮಯ್ಯನವರು ಏನೇ ಮೆಚುರಿಟಿಯಿಂದ ಇಳಿದ್ರು ಬಹಳಷ್ಟು ಚೆಕ್ ಪಾಯಿಂಟ್ ಗಳನ್ನ ಇಟ್ಬಿಟ್ಟೆ ಇಳಿದಿದ್ದಾರೆ ಅವರು. 100% ಡೌಟೇ ಬೇಡ. ಅವರೊಬ್ಬ ಆ ಪಕ್ಕ ರಾಜಕಾರಣಿನೂ ಹೌದು, ತುಂಬಾ ಚಾಣಕ್ಯ ರಾಜಕಾರಣಿನೂ ಹೌದು. ಅಲ್ಲಿ ಶಾಂತಿವನದಲ್ಲಿ ಕುತ್ಕೊಂಡು ರಾಜಕಾರಣ ಮಾಡಿದವರು ಅವರು, ಚಾಣಕ್ಯತೆ ಇರಲ್ವಾ ಅವರಿಗೆ? ಹೀಗಾಗಿ ಸದ್ಯಕ್ಕೆ ಒಬ್ರು ಮುಖ್ಯಮಂತ್ರಿ ಆಗ್ತಿದ್ದಾರೆ. ಹೊಸ ತಲೆಮಾರಿನ ನಾಯಕರು CM ಆಗ್ತಿರುವಂತ ಸಂದರ್ಭದಲ್ಲಿ ಈ ಎಲ್ಲಾ ಸವಾಲುಗಳು ಅವರನ್ನ ಹೇಗೆ, ಈ ಸವಾಲುಗಳು ಅವರ ನಡವಳಿಕೆಗಳನ್ನ, ಅವರ ಆಡಳಿತ ವೈಖರಿಯನ್ನ, ಅವರ ದೃಷ್ಟಿಕೋನವನ್ನ, ಅವರ ಮೆಚುರಿಟಿಯನ್ನ, ಪ್ರಬುದ್ಧತೆಯನ್ನ ಹೇಗೆಲ್ಲ ಬದಲಾಯಿಸುತ್ತವೆ ಅನ್ನೋದ್ರ ಮೇಲೆ ಮುಂದಿನ ವಿದ್ಯಮಾನ ಡಿಪೆಂಡ್ ಆಗುತ್ತೆ. All right, ಸಮೀವುಲ್ಲಾ sir, thank you so much for your valuable inputs. Thank you sir. Thank you. Yes, ನಟರಾಜ್ ಗೌಡ, ನಾವೀಗ ಅದನ್ನೇ ಮಾತಾಡಿ. ಎಸ್ ದಿಲೀಪ್, ನೋಡಿ, ನಾನು ಅವಾಗಲೇ ಹೇಳ್ತಾ ಇದ್ದೆ, ಅದ್ರ ಜೊತೆಗೆ ನಾನು ಹೇಳ್ತೀನಿ ಏನಂತಂದರೆ, ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಭಯ ಆಗ್ಬೋದು ಅನ್ನೋ ಒಂದು ಮಾತನ್ನು ಯಾಕೆ ಅಂತ ಹೇಳಿದೆ ಅಂತಂದರೆ, ಡಿ.ಕೆ. ಶಿವಕುಮಾರ್ ಅವರು ಇದೇ ದಾವಣಗೆರೆ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಘಟಕವನ್ನು ಒಂದು ವಿಸರ್ಜನೆ ಮಾಡಿದ್ದಾಗಿರ್ಬೋದು, ಜಬ್ಬರ್ ಅವ್ರನ್ನ ವಿಸರ್ಜನೆ ಮಾಡಿರಾಗಿರ್ಬೋದು, ಅಂದರೆ ಭಾಳ ಆತುರವಾದಂಥ ಒಂದು ತೀರ್ಮಾನ ತೆಗೆದುಕೊಂಡಿದ್ದನ್ನು ನೋಡಿದ್ದೀವಿ. ಮತ್ತು ಈಗ ಮೊನ್ನೆ ತಾನೇ ನಿಕೇತ್ ಮೌರ್ಯ ಅವ್ರನ್ನ KPCC ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ರಾಜೀನಾಮೆ ಕೊಡಿಸಿದಾಗಿರ್ಬೋದು, ಅಂದರೆ ಕಿತ್ತಾಕಿದಾಗಿರ್ಬೋದು. ಈ ರೀತಿ ಆತುರ ಒಂದು ರಾಜ್ಯ ಒಂದು ಆತುರಾದಂಥ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಕಟ್ಟರ್ ಅಭಿಮಾನಿಗಳು, ಕಟ್ಟರ್ ಫಾಲೋವರ್ಸ್ ಅಂತ ಏನಿದ್ರಲ್ಲ, ಡಿ.ಕೆ. ಶಿವಕುಮಾರ್ ಅವ್ರ ವಿರುದ್ಧವಾಗಿಯೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಂಥ ಫಾಲೋವರ್ಸ್ಗಳು ಇವತ್ತು ನಾವು ಅವತ್ತಿಂದಲೂ ಸಿದ್ದರಾಮಯ್ಯನವ್ರ ಪರವಾಗೇ ಇದ್ದಂಥದ್ದು ಇವತ್ತು ಅಲ್ಟಿಮೇಟ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ನಮ್ಮ ಫ್ಯೂಚರ್ ಏನಪ್ಪಾ ಅಂತ ಹೇಳಿ ಬೈದಲಿದ್ದಾರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಅದ್ರ ಜೊತೆಗೆ ಇವತ್ತು ನೋಡಿ, ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಲಿ ಇದ್ದಂಥವ್ರು ಈಗ ಗುಬ್ಬಿ ಶ್ರೀನಿವಾಸ್ ಅವ್ರು ಇರ್ಬೋದು, ಮಾಗಡಿ ಬಾಲು ಇರ್ಬೋದು, ಇವರೆಲ್ಲ ನಾವು ಆಲ್ರೆಡಿ ಮಿನಿಸ್ಟರ್ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನೇ ನಾನು ಹೇಳ್ತಿದ್ದೀನಿ, ಮಿನಿಸ್ಟರ್ ಅಂತ ಅವ್ರು ಹೇಳ್ಕೊಂಡಿರ್ಬೋದು. ಎಸ್ ನಟರಾಜ್ ಗೌಡ್ರೆ, ಇಲ್ಲ ಈಗ ಯಾರನ್ನೋ ಉಚ್ಚಾಟನೆ ಮಾಡಿದ್ದು ಅಥವಾ ಡಿಸಾಲ್ವ್ ಮಾಡಿದ್ದು ಮೈನಾರಿಟಿ ಡಿಪಾರ್ಟ್ಮೆಂಟ್ನ, ಅವೆಲ್ಲ ಸಂಘಟನೆಯ ಒಂದು ಭಾಗ. ಎಲ್ಲಿ ಅಶಿಸ್ತಿರುತ್ತೆ, ಎಲ್ಲಿ ಪಕ್ಷದ ನಿಯಮಗಳನ್ನ ಮೀರ್ತಾರೆ, ಅದನ್ನು ಸ್ವಾಭಾವಿಕವಾಗಿ ಮಾಡ್ತಾರೆ. ಅದಕ್ಕೆ ನೋ ಕಾಂಪ್ರಮೈಸ್. ಮತ್ತು ಅದನ್ನು ಹಂಗೆ ನಿಂತೋಗ್ಬಿಡ್ತದೆ, ಮತ್ತೆ ಅದನ್ನು ರೀಕಾನ್ಸ್ಟಿಟ್ಯೂಟ್ ಮಾಡ್ತಾರೆ, ಮತ್ತೆ ಬೇರೆ ಜವಾಬ್ದಾರಿ ಬೇರೆಯವ್ರಿಗೆ ಕೊಡ್ತಾರೆ. ಅದರೊಳಗೆ ಭಯ ಅನ್ನೋದು ಯಾರಿಗೂ ಬರಲ್ಲ. ಆಮೇಲೆ ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು 40 ವರ್ಷಗಳ ರಾಜಕಾರಣ ಮಾಡಿ 8 ಬಾರಿ ಶಾಸಕರಾಗಿ, ಉಪಮುಖ್ಯಮಂತ್ರಿಯಾಗಿ, KPCC ಅಧ್ಯಕ್ಷರಾಗಿ ಸಂಘಟನೆಯಿಂದ ಬಂದಂಥವರು. ಸಂಘಟನೆ ಯಾವ ರೀತಿಯಾಗಿ ಮಾಡಬೇಕು, ಎಲ್ಲರೂ ವಿಶ್ವಾಸತೆಗೆ ತೊಗೊಳ್ಬೇಕು, ಇನ್ಕ್ಲೂಸಿವ್ ಯಾವ ರೀತಿಯಾಗಿ. ಆಮೇಲೆ ಮೊನ್ನೆ ಸಿದ್ದರಾಮಯ್ಯನವ್ರದ ಏನಿದೆ ಮಾರ್ಗದರ್ಶನ ಇದೆ, ಸೋಷಿಯಲ್ ಜಸ್ಟಿಸ್
ಮತ್ತು ಇನ್ಕ್ಲೂಸಿವ್ನೆಸ್ ಅದನ್ನು ಮಾತ್ರ ಯಾರೇ ಕಾರಣಕ್ಕೂ ಮೀರೋದಿಲ್ಲ. ಅಹಿಂದ ನಾಯಕತ್ವ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಬೆಂಬಲ ದೊಡ್ಡ ಮಟ್ಟದಲ್ಲಿದೆ. ಅದನ್ನು ಮುಂದುವರಿಸುವಂಥ ಜವಾಬ್ದಾರಿಯನ್ನು ಬೇರೆಯವರು ಕೊಡ್ತಾರೆ. ಈಗ KPCC ಅಧ್ಯಕ್ಷರಾಗಿ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಸಂತೋಷ್ ಲಾಡ್ ಬರ್ಬೋದು, ಸತೀಶ್ ಜಾರಕಿಹೊಳಿ ಮುಂಚೂಣಿಯಲ್ಲಿದ್ದಾರೆ, ಅವರೇ ಅಧ್ಯಕ್ಷರಾಗಬಹುದು. ಸೊ ಹಾಗಾಗಿ ಅದನ್ನು ಆ ಆಂದೋಲನ, ಆ ಚಳುವಳಿ ಮುಂದಕ್ಕೆ ತೆಗೆದುಕೊಂಡು ಹೋಗಿ ಸಾಮಾಜಿಕ ನ್ಯಾಯವನ್ನು ಯಾರಿಗೆ ಅವಕಾಶ ವಂಚಿತರಿದ್ರೋ ಅವ್ರಿಗೆ ಕೊಡುವಂಥ ಕೆಲಸವನ್ನು DK ಶಿವಕುಮಾರ್ ಆದಿಯಾಗಿ ಮಾಡ್ತಾರೆ. ಕಾಂಗ್ರೆಸ್ಸಲ್ಲಿ ಅದಕ್ಕೆ ಅಹಿಂದ ನಾಯಕನೇ ಬರಬೇಕು, ಅಹಿಂದಾಗಿ ಸಾಮಾಜಿಕ ನ್ಯಾಯ ಕೊಡೋಕ್ಕಿಂತೇನಿಲ್ಲ. DK ಶಿವಕುಮಾರ್ಗೂ ಅದೇ ಬದ್ಧತೆ ಇದೆ, ನಮ್ಮಲ್ಲಿರ್ತಕ್ಕಂಥ ಲಿಂಗಾಯತ ನಾಯಕರಿಗೂ ಅದೇ ಬದ್ಧತೆ. ಯಾಕಂದರೆ ಕಾಂಗ್ರೆಸ್ ತತ್ವ ಸಿದ್ಧಾಂತನೇ ಅದು, ಸಮಪಾಲು ಸಮಬಾಳು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ನಮ್ಮಲ್ಲಿ ಇದ್ದೇ ಇದೆ. ಆಲ್ರೆಡಿ ನಟರಾಜ್ ಗೌಡ್ರೆ, ದಿಲೀಪ್, ನಾನು ಐ ವಾಂಟೆಡ್ ಟು ಗಿವ್ ಯು ಒಂದು ಬೆಸ್ಟ್ ಎಕ್ಸಾಂಪಲ್. ನೀವು ಭಯ ಇದೆಯಾ DK ಕಂಡ್ರೆ ಸಿದ್ದರಾಮಯ್ಯನವ್ರ ಬಣಕ್ಕೆ ಅಂತ ಹೇಳ್ತಾ ಇದ್ರಿ. ಪದೇ ಪದೇ ಈ ನಾಯಕತ್ವ ಬದಲಾವಣೆಯ ವಿಚಾರ ಬಂದಾಗ DK ಶಿವಕುಮಾರ್ ಅವ್ರ ಬಣನು ಸ್ಟೇಟ್ಮೆಂಟ್ ಕೊಡ್ತಾ ಇತ್ತು, ಎಸ್ DK ಹ್ಯಾಸ್ ಟು ಬಿಕಮ್ CM ಅಂತ. ಯತೀಂದ್ರ ಸಿದ್ದರಾಮಯ್ಯನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ನಮ್ಮ ಅಪ್ಪನೇ 5 ವರ್ಷ CM ಅಂತ. ಕಾಂಗ್ರೆಸ್ನ KPCC ಘಟಕ ಇದೆಯಲ್ಲ, ಅದು ಶಿವಗಂಗಾ ಬಸವರಾಜ್ಗಿರ್ಬೋದು, ಇಕ್ಬಾಲ್ ಹುಸೇನ್ಗಿರ್ಬೋದು ನೋಟಿಸ್ ಕೊಡುತ್ತೆ ಹೊರತು ಯತೀಂದ್ರ ಸಿದ್ದರಾಮಯ್ಯ ನೋಟಿಸ್ ಕೊಡೋ ಧೈರ್ಯ DK ಶಿವಕುಮಾರ್ ಮಾಡಲಿಲ್ಲ. ಯು ಶುಡ್ ಅಂಡರ್ಸ್ಟ್ಯಾಂಡ್ ಯಾರ ಭಯ ಯಾರಿಗಿದೆ ನೋಡಿ. ವೆರಿ ಸಿಂಪಲ್. ಮನೆಯ ನಟರಾಜ್ ಗೌಡ್ರೆ, ಅದು ಯಾಕಂದ್ರೆ ಯಾರು ಕೊಡಕ್ಕಾಗ CM ಮಗ ಅಂತ ಕೊಡ್ಲಿಲ್ಲ. ಮನೆಯ ವರ್ಷ ಅಂದ್ಮೇಲೆ CM ಮಗ ಆದ್ರೂ ಅಂತ ಯಾರಾದ್ರೂ ಒಂದೇ ಮನೆಯ ಯಜಮಾನ ಇದ್ದಾಗ, ಬದಲಾವಣೆ ಅಂತಿದ್ದಾಗ ಮಾತ್ರ, ಬದಲಾವಣೆ ಆಗಿಲ್ಲ ಅಂತಂದಾಗ. ನಟರಾಜ್ ಗೌಡ್ರೆ, ನಾವು ಈ ಅಧಿಕಾರ ಹಂಚಿಕೆ ಬಗ್ಗೆ ಮಾತಾಡ್ತಾ ಇದ್ವಿ. ತುಂಬಾ ಜನ ಆಕಾಂಕ್ಷಿಗಳಿರೋದೇ ನಿಮ್ಮ ಕಾಂಗ್ರೆಸ್ ಅಲ್ಲಿ ಪ್ರಾಬ್ಲಮ್, ಸಾಗರ ಅಂತ ಹೇಳ್ತೀರಿ. ನಿಜ. ಈಗ ಹೊರಗಡೆ, ಈಗ ಸಚಿವ ಸ್ಥಾನದಿಂದ ಹೊರಗೆ ಉಳ್ಕೊಳ್ಳೋರು ಏನಾದ್ರೂ ಗೇಮ್ ಪ್ಲಾನ್ಗಳು 100% ಮಾಡಿರ್ತಾರೆ. ಯಾಕೆಂದ್ರೆ ಎಲ್ಲರೂ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಬಾಯಲ್ಲಿ ಹೇಳಿದ್ರು ಅದನ್ನ ಸಿದ್ದರಾಮಯ್ಯ ತರ ನಡ್ಕೊಂಡು ತೋರ್ಸೋರ್ ಬೇಕಲ್ಲ. ಇಲ್ಲ, ಈಗ 136 ಶಾಸಕರು ಈಗ ಇರ್ತಕ್ಕಂಥವ್ರು, ಇನ್ನೂ 2 ಉಪಚುನಾವಣೆಗಳು ಬರ್ತವೆ. ಆಮೇಲೆ ಇಂಡಿಪೆಂಡೆಂಟ್ಸ್ ಎಲ್ಲ ಸೇರಿ 140 ಜನ ನಮ್ಮ ಕಾಂಗ್ರೆಸ್ಸಿಗೆ ಶಾಸಕರ ಸ್ಥಾನಮಾನ ಇರ್ತಕ್ಕಂಥದ್ದು, ಬಲ ಇರ್ತಕ್ಕಂಥದ್ದು. ಯಾರೂ ಆ ರೀತಿಯಾಗಿ ಒಬ್ಬರು ಇಬ್ಬರು ಅಸಮಾಧಾನವನ್ನು ಹೇಳ್ಬೋದೇ ಹೊರತು, ಬೇಕಾದ್ರೆ ಮಾಧ್ಯಮದಲ್ಲಿ ಬಂದು ಹೇಳ್ಬೋದು, ಅಶಿಸ್ತು ತೋರಿಸ್ಬೋದು. ಬಟ್ ಏನು ಬದಲಾವಣೆ ಮಾಡಲಿಕ್ಕೆ, ಯಾವ ರೀತಿಯ ಗುಂಪುಗಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಳ್ದಂಗೆ ಕರೆಕ್ಟ್ 4 ಸಲ 5 ಸಲ 7 ಸಲ 8 ಸಲ ಗೆದ್ದಿರ್ತಕ್ಕಂಥ ದೇಶಪಾಂಡೆ ಅವರೇ ಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಕಳೆದ ಸರ್ಕಾರದಲ್ಲಿ. ಅಂದರೆ ಮನೆ ಸಿದ್ದರಾಮಯ್ಯ ಆಗಬಾರ್ದು. ಅಲ್ಲ ಹೇಳಿದ್ದು ಸೀನಿಯಾರಿಟಿ ಇದು ಲೆಕ್ಕ ಹಾಕೊಂಡಾಗ 136 ಇದ್ದಾಗ ಕೆಲವ್ರಿಗೆ ಸಿಗುತ್ತೆ, ಕೆಲವ್ರಿಗೆ ಸಿಗಲ್ಲ. ನಮ್ಮಲ್ಲಿ ಏನಾಗುತ್ತೆ, ಜಾತಿವಾರು, ಪ್ರಾದೇಶಿಕವಾರು ಅವಕಾಶ ಕೊಡಲೇಬೇಕಾಗ್ತದೆ, ಈ ರೀತನಕ್ಕೂ ಕೊಡಬೇಕಾಗ್ತದೆ. ನಟರಾಜ್ ಗೌಡ್ರೆ, ಸೀನಿಯಾರಿಟಿ ಇದ್ದು ಅನುಭವ ಇದ್ರೆ ಇಟ್ ಇಸ್ ಓಕೆ. ಬರೀ ನಾನು ಸೀನಿಯಾರಿಟಿ ಇದೀನಿ, ನನಗೆ ಕೊಡಿ, ನಾನು 3 ಕಾಸಿನ ಕೆಲಸ ಮಾಡಲ್ಲ, ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ, ಬರೋಷ್ಟು ಬರ್ಲಿ ದೋಚ್ಕೊಳ್ತೀನಿ ಅಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಈ ಬಾರಿ ಆ ರೀತಿ ಆಗೋದಿಲ್ಲ. ಯಾಕಂದ್ರೆ ಈಗ ಇನ್ನು 2 ವರ್ಷ ಇದೆ, ಮುಂದೆ ಚುನಾವಣೆ ಬರುತ್ತೆ, ಹೊಸ ನಾಯಕತ್ವ, ಆಮೇಲೆ ಅವಕಾಶಗಳು ಯಾರಿಗೇ ಸಿಕ್ಕಿದ್ರು ಕೆಲಸ ಮಾಡಲಿಕ್ಕೆ, ಪರ್ಫಾರ್ಮ್ ಮಾಡಲಿಕ್ಕೆ ಸಂಪೂರ್ಣ ಸಮಯ ಕೊಡೋಕ್ಕೆ ಸಾಧ್ಯ ಆದರೆ ಮಾತ್ರನೇ. ಈಗ ನಮಗೂ ಬಂದಿರತಕ್ಕಂಥ ಒಂದು ಮಾಹಿತಿ, ನಮ್ಮಲ್ಲೇ ಇಂಟರ್ನಲ್ ಬಂದಿರತಕ್ಕಂಥ ಮಾಹಿತಿ ಅಂದರೆ ಸುಮಾರು 15 ಜನನ ಈಗ ಕೈ ಬಿಡ್ತಾರೆ, ಇನ್ನು ಮಿಕ್ಕಿದವರು ರಿಟೈನ್ ಮಾಡ್ತಾರೆ. 15 ಜನಕ್ಕೆ ನಾವು ಜಾತಿವಾರು, ಪ್ರಾದೇಶಿಕವಾರು ಕೊಡಬೇಕಾಗತ್ತೆ, ಹೊಸಬರಿಗೂ ಅವಕಾಶ ಕೊಡಬೇಕಾಗುತ್ತೆ, ಯಾವತ್ತೂ ಮಿನಿಸ್ಟರ್ ಆಗಿಲ್ಲದಲ್ಲಿವರೆಗೂ ಅವಕಾಶಗಳನ್ನ ಕೊಡಬೇಕಾಗುತ್ತೆ. ಈಗ ಯಾವ ಸಮಾಜಕ್ಕೆ ಸೇರಿದಂತವ್ರನ್ನ ತೆಗಿತಿರೋ ಅದೇ ಸಮಾಜದ ಮಾಡಬೇಕಾಗತ್ತೆ. ಯಾಕಂದರೆ ಅವ್ರು ಪರ್ಫಾರ್ಮ್ ಮಾಡಬೇಕು. 2 ವರ್ಷದಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಮುಂದಕ್ಕೆ 2028ಗೆ ಚುನಾವಣೆ ನಾವು ಸುಲಭವಾಗಿ ಹೋಗಬಹುದು. ನಾಯಕತ್ವ, ಒಳ್ಳೆ ನಾಯಕತ್ವ ಇದ್ದಾಗ ಪರ್ಫಾರ್ಮ್ ಮಾಡಲಿಲ್ಲ ಅಂದರೆ ಅದು ಫೇಲ್ಯೂರ್ ಆಗುತ್ತೆ. ಸೊ ಹಾಗಾಗಿ ಅದೆಲ್ಲ ನೋಡ್ತಾರೆ, ಅದಕ್ಕೆಲ್ಲ ಕಡಿವಾಣ ಆಗ್ತಾರೆ. ಆಮೇಲೆ ಆ ರೀತಿ ಅಸಮಾಧಾನ ಕೊಡಲಿಕ್ಕೆ ಬಿಡೋದಿಲ್ಲ. ಆಮೇಲೆ ಕಾರ್ಯಕರ್ತರಿಗೂ ಕೂಡ, ಯಾಕಂದರೆ ನಿಗಮ ಮಂಡಳಿ ಆಗ್ಬೋದು, ಸದಸ್ಯರು ಮಾಡಲಿಲ್ಲ, ನೇಮಕ ಮಾಡಲಿಲ್ಲ, ಅವೆಲ್ಲ ಇದ್ದೇ ಇದೆ 3 ವರ್ಷದಿಂದ ಅಸಮಾಧಾನ. ಈಗ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ DK ಶಿವಕುಮಾರ್ ಸೋಮವಾರದ ನಂತರ ಇಮ್ಮಿಡಿಯೇಟಾಗಿ ಮಾಡಬೇಕಾದ ಕೆಲಸ ಕಾರ್ಯಕರ್ತರಿಗೆ ಅಧಿಕಾರ ಕೊಡುವಂಥದ್ದು, ನಿಗಮ ಮಂಡಳಿಗಳಲ್ಲಿ ಅವಕಾಶ ಕೊಡುವಂಥದ್ದು, ಹೊಸಬರಿಗೆ ಅವಕಾಶ ಕೊಡುವಂಥದ್ದು, ಇಂಥ ಕೆಲಸವನ್ನು ಮಾಡ್ತಾರೆ. 28 ಚುನಾವಣೆಯನ್ನು ನಿಗದಿಯಾಗಿ ಇಟ್ಕೊತಾರೆ ಅವರು. 28 ಚುನಾವಣೆ ನಾವು ಗೆಲ್ಲೇಬೇಕು, ಅದಕ್ಕೆ ಏನೇನು ಬೇಕೋ ಅದನ್ನು ಈಗಿನಿಂದನೇ. ಯಾಕಂದ್ರೆ DK ಶಿವಕುಮಾರ್ ಯಾವಾಗಲೂ ಯಂಗ್ಸ್ಟರ್ಸ್ ಪರವಾಗಿ ಸ್ವಲ್ಪ ಜಾಸ್ತಿ ಒಲವನ್ನ ತೋರಿಸ್ತಾ ಇರ್ತಾರೆ. ಅವರು NSA ಯೂತ್ ಕಾಂಗ್ರೆಸ್ ಇಂದ ಬಂದಂತವರು, ಅವರು ಸಂಘಟನೆಯಲ್ಲಿ ಹಂತವಾಗಿ ಬಂದಂತವರು, 40 ವರ್ಷಗಳ ರಾಜಕೀಯ. ಈಗ ಪದಗ್ರಹಣ ಎಲ್ಲಿ, ಈಗ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಕಂಠೀರವದಲ್ಲ, ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಎಲ್ಲ ಪ್ರಿಪರೇಷನ್ ನಡೀತಾ ಇದೆ. ರಾಜ್ಗುರು ಅವರೇ ಅವರಿಗೆ ದಿನಾಂಕ ನಿಗದಿ ಮಾಡಿದ್ದಾರೆ. ನಾಳೆ CLP ಆದ ನಂತರ ಘೋಷಣೆ ಮಾಡ್ತಾರೆ ಎಷ್ಟು ಜನ ಮಂತ್ರಿಗಳು ಮತ್ತೆ ಯಾರ್ಯಾರು ತಗೊಂತಾರೆ ಅಂತ. ನನ್ನ ಪ್ರಕಾರ 7-8 ಜನ ಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ಒಂದು ಅಲ್ಲಿ ಪ್ರಮಾಣ ವಚನ ತಗೊಂತಾರೆ. ನಂತರ ರಾಜಭವನದಲ್ಲಿ ಮಿಕ್ಕಿದ ಮಂತ್ರಿಗಳಿಗೆ ಪ್ರಮಾಣ ವಚನವನ್ನು ಕೊಡಿಸ್ತಾರೆ. ಅದಾದಮೇಲೆ ನಮ್ಗೆ ಚಾಲೆಂಜ್ ಇದ್ದೇ ಇದೆ ಅಂದರೆ ಕೇಂದ್ರ ಸರ್ಕಾರದ ಜೊತೆಗೆ ಸಮನ್ವಯ ಮಾಡಿಕೊಂಡು ಅಲ್ಲಿಂದ ಹಣಕಾಸು ತೊಗೊಂಬರುವಂಥದ್ದು, ಈ ಅಭಿವೃದ್ಧಿಗಳನ್ನು ಮುಂದುವರಿಸುವಂಥದ್ದು, ಆರ್ಥಿಕ ಶಿಸ್ತನ್ನು ಕಾಪಾಡ್ಕೊಳ್ಳುವಂಥದ್ದು, ಎಲ್ಲೋ ಅಸಮಾಧಾನ ಆಗದಂಗೆ ನೋಡ್ಕೊಳ್ಳುವಂಥದ್ದು, 28 ಚುನಾವಣೆಗೆ ತಯಾರಿ ಮಾಡುವಂಥದ್ದು, ಈ ಥರ ಎಲ್ಲ ಚಾಲೆಂಜ್ಗಳು ಇದ್ದೇ ಇರ್ತವೆ. ಅದೆಲ್ಲವನ್ನು ನಿಭಾಯಿಸೋ ಶಕ್ತಿ ಮಾನ್ಯ DK ಶಿವಕುಮಾರ್ಗಿದೆ. ಆ ಸಾಮರ್ಥ್ಯ ಇದೆ, ಆ ಜ್ಞಾನ ಇದೆ, ಆ ಅನುಭವ ಇದೆ, ಮಾನ್ಯ ಸಿದ್ದರಾಮಯ್ಯನವರ ಮಾರ್ಗದರ್ಶನ ಇದೆ. ಒಟ್ಟಾಗಿ ಹೋಗುವಂಥ ಕೆಲಸ ಖಂಡಿತವಾಗಿ ನಮ್ಮ ನಾಯಕರುಗಳು ಮಾಡ್ತಾರೆ. ಹಾಗಾಗಿ 28ಕ್ಕೂ ಮತ್ತೆ ರಿಪೀಟ್ ಮಾಡ್ಬೋದು, 2028ಕ್ಕೂ 135-140 ಶಾಸಕರು ಗೆದ್ದು ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಭರವಸೆ. ಯಾಕಂದರೆ 5 ಉಪಚುನಾವಣೆ ನೋಡಿದ್ವಲ್ಲ ನಾವು, ಜನ
ನಮಗೆ ಬಾಗಲಕೋಟೆನಲ್ಲಿ ಬರೀ 3,000-4,000 ಮತಗಳಂತ ಗೆಲ್ತಾರೆ ಅಂತಿದ್ರು ಜನ, 25,000 ಮತಗಳಂತ ಕೊಟ್ಟರು. ಚನ್ನಪಟ್ಟಣದಲ್ಲೂ ಅದೇ ರೀತಿ 25,000 ಮತಗಳಂತ ಕೊಟ್ಟರು. ಸೊ ಹಾಗಾಗಿ 28ಕ್ಕೂ ನಾವೇ ಗೆಲ್ತೀವಿ ಅನ್ನೋ ಒಂದು ಭರವಸೆ ಕೂಡ ನಮಗಿದೆ. ನೋಡಿ ಪಾಪ ನಟರಾಜ್ ಗೌಡ್ರು ಈಗ ಒಬ್ಬ ಸಿದ್ದರಾಮಯ್ಯರನ್ನ ಇವತ್ತು ಸುಮ್ಮನೆ ಮಾಡಿಬಿಟ್ಟಿದ್ದೀವಿ ಅನ್ನೋ ಒಂದು ಖುಷಿನಲ್ಲಿ ಹೈಕಮಾಂಡು ಇರ್ಬೋದು, ಡಿ ಕೆ ಶಿವಕುಮಾರ್ ಅವರು ಇರ್ಬೋದು. ಆ ರೀತಿ 10 ಸಿದ್ದರಾಮಯ್ಯನವರು ಈ 135 ಶಾಸಕರಲ್ಲಿ ಇದ್ದಾರೆ. ಅವರನ್ನು ಇವರು 2 ವರ್ಷಗಳ ಕಾಲ ಸಮಾಧಾನ ಮಾಡ್ಕೊಂಡು ಇಟ್ಕೊಳ್ಳಿಕ್ಕೆ ಆಗುತ್ತಾ ಅಂತಕ್ಕಂಥದ್ದು ಒಂದು ದೊಡ್ಡ ಚಾಲೆಂಜು ಡಿ ಕೆ ಶಿವಕುಮಾರ್ ಅವ್ರ ಬಳಿ ಇದೆ. ಅದನ್ನ ಉಳಿಸ್ಕೊಂತಾರ ಇಲ್ವಾ, ಯಾವಾಗ ಸಿಡದೆ ಹೇಳ್ತೇವೆ. ಅಟ್ ದ ಸೇಮ್ ಟೈಮ್ ಅದನ್ನ ಬಳಸ್ಕೊಂಡು ನೀವು ಜನರನ್ನ ಸಂಘಟಿಸಿ ನೀವು ಬರಕಾಗತ್ತಾ ಅಧಿಕಾರಕ್ಕೆ ಇಲ್ವಾ ಅನ್ನೋ ನೋಡಿ challenge ನಿಮ್ಮ ನೋಡಿ ಹತ್ರ ಇದೆ. ನೋಡಿ ಅದು ನಿಮ್ಗೂ ಇದೆ. ಇಟ್ಸ್ ಅ ಗೇಮ್ ಪ್ಲಾನ್. ರಾಜಕೀಯ ಅಂತಕ್ಕಂಥದ್ದು ಗೇಮ್ ಪ್ಲಾನ್, ಎವ್ರಿಥಿಂಗ್ ಇಸ್ ಗೇಮ್ ಪ್ಲಾನ್. ಬಟ್ ಆ ಚಾಲೆಂಜ್ ನಿಮಗೂ ಇದೆ ಅಂತ ಅಲ್ಲ, ನಮ್ಗೆ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತಂದ್ರೆ ಇರೋದು 2 ವರ್ಷ, ನೀವ್ ಹಂಗ್ ಹೇಳಕ್ 28ಕ್ಕೆ ನಾವು ಬಹುಮತದಿಂದ ಬರ್ತೀವಿ, All right. ನಾವು ಅಧಿಕಾರಕ್ಕೆ ಬರ್ತೀವಿ. ಅದರಿಂದ All right. ಈ ಸರ್ಕಾರಕ್ಕೆ ನನ್ನ ಅನಿಸಿಕೆ ಪ್ರಕಾರ 2 ವರ್ಷ ವ್ಯಾಲಿಡಿಟಿ ಇಲ್ಲ, ನೀವಾದ್ರೂ ಬನ್ನಿ, ವ್ಯಾಲಿಡಿಟಿ ಇಲ್ಲ. ಒಳ್ಳೆ ಕೆಲಸ ಮಾಡಿ. ಗಟ್ಟಿಗಿರೋ ಯಾವಾಗ ಕೆಲ್ಸ ಬೀಳ್ತಾರೆ, ಮಾಡಿ, ಒಳ್ಳೆ ಯಾವಾಗ ಆಡಳಿತ ಸರ್ಕಾರ ಕೊಡಿ, ಜನರ ಕಷ್ಟಗಳಿಗೆ ಧ್ವನಿಯಾಗಿ ಅಷ್ಟೇ. ಯಾವಾಗ ನೀವು ಸರ್ಕಾರ ನಿಮ್ಮ ಬೀಳ್ತಾರೆ, ಸ್ವಾರ್ಥಾಸಕ್ತಿಗಳನ್ನ ಬಿಡಿ, ಜನರ ಕಷ್ಟಗಳಿಗೆ ಹೊಸ ಧ್ವನಿಯಾಗಿ. ನಾಯಕತ್ವದ ಮೇಲೆ ಜನರಿಗಲ್ಲ, ಕಾಂಗ್ರೆಸ್ನವ್ರಿಗೆ ನಂಬಿಕೆ ಇಲ್ಲ. ಮೊದಲು ಕಾಂಗ್ರೆಸ್ನವ್ರಿಗೆ ನಂಬಿಕೆ ತಗೊಂಡ್ಬರ್ಲಿ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಎಸ್ ವೀಕ್ಷಕರೇ, ಒಟ್ಟಾರೆಯಾಗಿ ರಾಷ್ಟ್ರ ರಾಜಧಾನಿಯಲ್ಲಿ ಈಗ ಹೊಸ ಸರ್ಕಾರ ರಚನೆಯ ಒಂದಷ್ಟು ವಿಚಾರಗಳು ಚರ್ಚೆಗಳೆಲ್ಲ ನಡೀತಾ ಇದೆ. ನಾಳೆ CLP ಸಭೆ ಆಗುತ್ತೆ. ಶಾಸಕಾಂಗ ಪಕ್ಷದ ನಾಯಕನನ್ನ ಹೈಕಮಾಂಡ್ನ ಸೂಚನೆಯಂತೆ ಒಮ್ಮತದಿಂದ ಆಯ್ಕೆ ಮಾಡಲಾಗುತ್ತೆ. ನಾನು ಮತ್ತೆ ಕೋಟ್ ಮಾಡ್ತಾ ಇದ್ದೀನಿ, ಹೈಕಮಾಂಡ್ನ ಸೂಚನೆಯಂತೆ ಮಾತ್ರ, ಶಾಸಕರ ಇಚ್ಛೆಯಂತೆ ಅಲ್ಲ. ಸೊ ಅದಾದ್ಮೇಲೆ ಮಂಡೇ ಓತ್ ಸೆರೆಮನಿ ಆಗಬಹುದು. ಇದೆಲ್ಲ ಆದ ನಂತರ 2 ವರ್ಷ ಬಹಳ ಕ್ರೂಷಿಯಲ್ ಟೈಮ್ ಆಗಿರುತ್ತೆ ಡಿ ಕೆ ಶಿವಕುಮಾರ್ಗೆ. ಯಾಕೆಂದ್ರೆ ಕೊನೆ ವರ್ಷ ಅದು ಎಲೆಕ್ಷನ್ ಮೋಡ್ ಹೊಟ್ಟೋಗ್ತಾರೆ. ಅನ್ನೋದಾದ್ರೆ 1 ಇಯರ್ ಅಲ್ಲಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ ಸುಸ್ಥಿರವಾಗಿ ಇಟ್ಕೊಂಡು ಸಿದ್ದರಾಮಯ್ಯ ಅವರ ಅಂತೆ ಅಥವಾ ಅವರಿಗಿಂತನೂ ಚೆನ್ನಾಗಿ ಎಲ್ಲರನ್ನ ಒಟ್ಟಿಗೆ ಕರ್ತ್ಕೊಂಡು ಹೋಗಿ ಆಡಳಿತವನ್ನ ನೀಡಲೇಬೇಕಾದಂತ ರೆಸ್ಪಾನ್ಸಿಬಿಲಿಟಿ ಡಿ ಕೆ ಶಿವಕುಮಾರ್ ಅವರ ಹತ್ರ ಇದೆ. ನೀವು ಆರೋಗ್ಯನ್ಸಿ ತೋರಿಸೋದು, ದುರಾಂಕಾರ ತೋರಿಸೋದು ಅಥವಾ ಇನ್ನೇನೋ ಮಾಡೋದು, ಆ ರೀತಿ ಡಿ ಕೆ ಶಿವಕುಮಾರ್ ನಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಡ್ಕೊಂಡ್ರೆ ಕನ್ನಡಿಗರು ಅದನ್ನ ಒಪ್ಕೊಳ್ಳೋದು ಇಲ್ಲ ಅಂತ ಹೇಳ್ತಾ ಇವತ್ತಿನ ಈ ಡಿಬೇಟ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.